ಪದೇ ಪದೇ ಓದಿನ ಎಷ್ಟು ಅಂತ ಓದೋದು? ಆಗ ಹೆಂಗೋ ಅಪ್ಪ ಕಿವಿ ಹಿಂಡಿ ಓದಿಸ್ತಿದ್ರು. ಆದರೆ ನನಗೆ ಈಗಾಗಿರೋ ಪರಿಸ್ಥಿತಿನ ಅವ್ರಿಗೆ ಹೆಂಗೋಗಿ ಹೇಳಿ? ಹೇಳಿದ್ರೆ ಮರ್ಯಾದೆ ಅಂತೂ ಇರೋಲ್ಲ. ಓದ್ತಾರದು ಯಾವುದು ತಲೆಗೆ ಹತ್ತಲ್ಲ. ಈಗ ಅವ್ರ ಥರ ಯಾರು ಕಿವಿ ಹಿಂಡಿ ಓದಿಸ್ತಾರೆ ನನಗೆ? ಈಗ ನಾನು ಆ ಕೆಲಸ ಮಾಡ್ತೀನಿ. ಇವತ್ತು ನಾನು ಎಕ್ಸಾಮ್ ಬರೀತೀನಿ ಅದಕ್ಕೆ ನೀನೇ ಕಾರಣ. ಈಗ ಬಂದು ಓದಿಸ್ತೀನಿ ಅಂತ ಬರೀ ಕಿವಿ ಹಿಡ್ಕೊತಾವಳೆ. ಸರಿ ಆಯಿತು, ನಿನ್ನ ಕಿವಿ ಹಿಂಡಲ್ಲ. ಪ್ರೀತಿಯಿಂದ ನಿನಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಕೇಳಿಲ್ಲ ಅಂದರೆ ನಿನಗೆ ಸಿಹಿಯಾದ ಮುತ್ತು ಕೊಡ್ತೀನಿ. ಆಗಲೂ ಕೇಳಿಲ್ಲ ಅಂದರೆ ನಿನ್ನ ಟೀ ನರಸಿಂಹ ಟೀ ಚೆಲ್ಲುತ್ತೆ. ನಾನು ಹೇಳಿದ್ದು ಗಟ್ಟಿಯಾಗಿ ಹಿಡ್ಕೊಳ್ತೀನಿ ಅಂತ ಈ ಟೀ ಗ್ಲಾಸನ್ನ, ನಿನ್ನನ್ನಲ್ಲ. ನೀನು ಮಾಡೋ ನಾಟಕಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಕ್ಯಾರೆಕ್ಟರ್ ನಿಂದು. ನನಗೆ 6, 3 ಎಲ್ಲ ಇಷ್ಟ ಆಗಲ್ಲ. ಏನೇ ಇದ್ರೂ 10 ಮಾತ್ರ ಇಷ್ಟ ಆಗೋದು. ಯಾಕೆ? ಯಾಕಂದ್ರೆ ಅದು ನಿನ್ನ ಹುಟ್ಟಿದ ಡೇಟ್ ಅಲ್ವಾ, ಅದಕ್ಕೆ. ಬಿಟ್ಟು ಅಂದರೆ ಗೋಡೆ ಮೇಲೆ ಅಲ್ಲಿ ಥರ ಕಚ್ಕೊಂಡ್ಬಿಡ್ಬೇಕು. ಕುಡೀನಿ, ಮೈ ಮೇಲೆ ಬರ್ತಾಳೆ. ಏನಿದು? ಏನಾಯ್ತು? ಇದನ್ನ ಯಾವನಾದ್ರು ಟೀ ಅಂತನ? ಸಕ್ಕರೆನೇ ಹಾಕಿಲ್ಲ. ಹೌದಾ? 1/4 kg ಸಕ್ಕರೆ ಹಾಕಿದ್ದೆ, ಆದ್ರೂ ಸ್ವೀಟ್ ಇಲ್ಲ ಅಂತಿದ್ಯಲ್ಲ. ನೀನು ಸುಳ್ಳು ಹೇಳ್ತಿರ್ಬೇಕು. ಏಯ್, ನಾನು ಯಾಕೆ ಸುಳ್ಳು ಹೇಳಿ? ಇರೋ ಅಮ್ಮನೇ ಕರಿತೀನಿ. ಅಮ್ಮ. ಅಮ್ಮನ ಯಾಕೆ? ಅವರೇ ಕುಡಿದು ನೋಡಿ ಹೇಳ್ತಾರೆ. ನೀನ್ ಕುಡ್ದಿರೋ ಎಂಜಲೆನ ನಿಮ್ಮ ಅಮ್ಮ ಕುಡಿಬೇಕಾ? ಕೊಡು, ನಾನೇ ಕುಡಿ. ಬೇಕಾಗಿಲ್ಲ. ಮತ್ತೆ ಟೀಯಲ್ಲಿ ಸಕ್ಕರೆ ಇರೋದು ಹೇಗೆ ಗೊತ್ತಾಗುತ್ತೆ? ಕೊಡು, ನಾನು ಕುಡ್ಬಿಟ್ಟು ನೋಡ್ತೀನಿ. ಹೌದು, ಇದ್ರಲ್ಲಿ ಸಕ್ಕರೆನೇ ಇಲ್ಲ. ಏನ್ ಡ್ರಾಮಾ ಮಾಡ್ತೀಯ ನೀನು? ಆ ಕಡೆ ತಿರ್ಕೊಂಡು ಕುಡ್ದಾಗ್ಲೇ ಅನ್ಕೊಂಡೆ ನಾನು. ಈಗ ತಾನೇ 1/4 kg ಸಕ್ಕರೆ ಹಾಕಿನಿ ಅಂದೆ. ಬಾಯ್ ಬಿಟ್ರೆ ಸುಳ್ಳು. ಏನ್ ನರಸಿಂಹ ನೀನು ಯಾವಾಗ ನೋಡಿದ್ರು ನನ್ನ ಜೊತೆ ಜಗಳ ಆಡ್ತಾನೆ ಇರ್ತೀಯ. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ತುಂಬಾ ಡೇಂಜರು. ಏ, ಸಕ್ಕರೆ ಡೇಂಜರ್ ಅಲ್ಲ. ನಿನ್ನಂತ ತೆಳ್ಳಿಗೆ ಬೆಳ್ಳಿಗಿರೋ ಹುಡುಗಿರು ಸಿಹಿಯಾಗಿ ಮಾತಾಡಿ ಯಾಮಾರಿಸ್ತಿರಲ್ಲ, ಅದು ತುಂಬಾ ಡೇಂಜರ್. ಆಮೇಲೇನು ಹೇಳ್ಕೊಂಡು ಬೇಡ. ಗೋವಿಂದ ಗೋವಿಂದ. ಏನ್ ನರಸಿಂಹ ನೀನು ಬೇರೆಯವ್ರ ಥರ ನಾನೇ ನಿನಗೆ ಮೋಸ ಮಾಡಿಲ್ಲ ಅಥವಾ ನಿನ್ನ ಜೀವನನ ಹಾಳು ಮಾಡಿಲ್ಲ. ಎಷ್ಟೇ ಕಷ್ಟ ಆದರೂ ನಿನ್ನನ್ನು ಇಷ್ಟಪಟ್ಟು ಪ್ರೀತಿ ಮಾಡಿದ್ದೀನಿ. ನೀನು ಕಟ್ಟಿರೋ ಈ ತಾಳಿಗೆ ಬೆಲೆ ಕೊಟ್ಟು ನೀನೇ ನನ್ನ ಗಂಡ ಅಂತ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನೀನು ನೋಡಿದ್ರೆ ನನಗೆ ಕೇರೇ ಮಾಡಲ್ಲ, ಕ್ಯಾರೇ ಅನ್ನೋದಿಲ್ಲ. ಏಯ್, ನಿನಗೆ ಕ್ಯಾರ್ ಏನೋ ಅನ್ನಲ್ಲ, ಕೇರು ಮಾಡಲ್ಲ. ನೋಡೋ, ನಿನಗೆ ಬಾ ಅಂತ ಕರೀಲಿಲ್ಲ, ಅಥವಾ ಚಿನ್ನ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಗೋಗರಿತಾ ಇಲ್ಲ. ನೀನಾಗಿ ನೀನು ಬಂದಿದ್ಯಾ, ನೀನೇ ಹೋಗ್ತಾ ಇರು. ಅಷ್ಟು ಈಸಿ ಅಲ್ಲ ಪ್ರೀತಿನ ಬಿಟ್ಕೊಡೋದು, ಗೊತ್ತಾ? ನಾನು ನಿನ್ನ ಪ್ರೀತಿಸ್ತಾ ಇಲ್ಲ, ನಿನ್ನ ಹೆಂಡತಿ ಅಂತಲೂ ಒಪ್ಕೊಂಡಿಲ್ಲ. ಆಯಿತು ಬಿಡು ಸಿಂಹ, ಇವತ್ತು ನಿನ್ನ ಟೈಮ್, ನಾಳೆ ನನ್ನ ಟೈಮು ಬಂದೇ ಬರುತ್ತೆ. ಆಗ ನೀನೇ ನನ್ನ ಹಿಂದೆ ಬಂದು ಸಂಜು ಐ ಲವ್ ಯು ಅಂತ ಹೇಳೋ ಟೈಮ್ ಬಂದೇ ಬರುತ್ತೆ. ಏಯ್, ಆಕಾಶಕ್ಕೆ ಏಣಿ ಹಾಕೋದು ಎಷ್ಟು ಕಷ್ಟನೋ ಈ ನರಸಿಂಹನ ಮನ್ಸು ಗೆಲ್ಲೋದು ಅಷ್ಟೇ ಕಷ್ಟ. ಮೊದಲು ನೀನು ಹಾಕಿರೋ 30 ದಿನದ ಚಾಲೆಂಜ್ನ ಗೆದ್ದು ತೋರಿಸು. ಗೆದ್ರೆ ಏನು ಕೊಡ್ತೀಯಾ? ಏನು ಮಾಡ್ತೀಯಾ? ಏನು ಕೊಡೋದು? ನೀನೇ ನಮ್ಮ ಅತ್ತೆ ಮಗಳ. ಬುದ್ಧ ಅಂದರೆ ಎದಾಗ ಫಸ್ಟು